ನಕಲಿ ಖಾತೆಗಳನ್ನ ಒಬ್ಬ ಪಿಡಿಒ ತೆರೆದಿದ್ದಾನೆ. ಬೀದರ್ನಲ್ಲಿ ನಡೆದಿರುವಂತಹ ಘಟನೆ ಇದು. ನಕಲಿ ಖಾತೆಗಳನ್ನ ಸುಮಾರು ಸಾವಿರಾರು ಖಾತೆಗಳನ್ನ ಈ ಪಿಡಿಒ ತೆರೆದಿದ್ದಾನೆ. ಅನೇಕ ಯೋಜನೆಗಳ ಲಾಭವನ್ನ ಪಡೆಯೋದಕ್ಕೆ, ಅದರ ಜೊತೆಯಲ್ಲಿ ಬೇರೆ ಬೇರೆ ಕಾರಣಗಳಿಗಾಗಿ ಈ ನಕಲಿ ಡಿಜಿಟಲ್ ಖಾತೆಗಳನ್ನ ಪಿಡಿಒ ತೆರೆದಿದ್ದಾನೆ ಅನ್ನುವಂತಹ ಮಾಹಿತಿ. ಹಲವು ಯೋಜನೆಗಳ ಅನುದಾನದಲ್ಲಿ ಪಿಡಿಒ ಅಕ್ರಮ ಮಾಡಿದ್ದಾನೆ ಅನ್ನುವಂಥ ಆರೋಪ ಕೂಡ ಈತನ ವಿರುದ್ಧ ಕೇಳಿ ಬರ್ತಾ ಇದೆ. 4 ವರ್ಷದಲ್ಲಿ ಈತ ತೆರೆದಿರುವಂತಹ ನಕಲಿ ಡಿಜಿಟಲ್ ಖಾತೆ ಎಷ್ಟು ಗೊತ್ತಾ? 10,000 ನಕಲಿ ಡಿಜಿಟಲ್ ಖಾತೆಗಳನ್ನು ತೆರೆದಿದ್ದಾನೆ. ಮರಕಲ ಗ್ರಾಮ ಪಂಚಾಯತ್ನ ಪಿಡಿಒ ಆತ ಮಾಡಿದ್ದೇ ಕೆಲಸ, ಆಡಿದ್ದೇ ಆಟ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. ಹಲವು ಯೋಜನೆಗಳ ಅನುದಾನದಲ್ಲಿ ಈತ ಅಕ್ರಮವನ್ನ ಮಾಡಿದ್ದಾನೆ ಅನ್ನುವಂಥ ಆರೋಪವನ್ನ ಉಮೇಶ್ ಜಾಬಾ ಈತನ ವಿರುದ್ಧ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರು ಮಾಡ್ತಾ ಇದ್ದಾರೆ. ಸಿಎ ಸೈಟ್ ಸೇರಿ ಹಲವು ಅಕ್ರಮಗಳನ್ನ ಮಾಡುವ ಮೂಲಕ ಈತ ಲೂಟಿ ಮಾಡಿದ್ದಾನೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಕಂಡಿರುವ ಕನಸು ಈಗಾಗಲೇ ಹಳ್ಳಿಗಳ ಅಭಿವೃದ್ಧಿ ಅದರ ದೇಶ ಅಭಿವೃದ್ಧಿ ಅಂತ ಹೇಳ್ತಾರೆ. ಹಳ್ಳಿಗಳ ಅಭಿವೃದ್ಧಿಗೋಸ್ಕರ ಪ್ರತಿ ಏನದಂದ್ರೆ ಗ್ರಾಮಗಳಲ್ಲಿ ಅಲ್ಲಲ್ಲಿ ಗ್ರಾಮ ಪಂಚಾಯತಿಗಳಿರ್ತಾವ. ಅದ್ರ ಬೀದರ್ನ ಮರ್ಕಲ್ ಗ್ರಾಮ ಪಂಚಾಯತಿ ಕೂಡ ಈಗಾಗಲೇ ಗ್ರಾಮ ಪಂಚಾಯತಿ ಇದೆ. ಅದ್ರೆಲ್ಲ ಒಂದ್ ಕಡೆ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಹೇಳಿ ಖುದ್ದು ಗ್ರಾಮ ಪಂಚಾಯತಿನ ಏನ್ ಮಾಜಿ ಸದಸ್ಯರು ಇರ್ತಾರ ಅವರೇ ಆರೋಪಿಸ್ತಾ ಇದ್ದಾರೆ. ನೋಡಬಹುದು, ನೀವು ಈಗಾಗಲೇ ನಾವು ಮರ್ಕಲ್ ಗ್ರಾಮ ಪಂಚಾಯತ್ ಇದ್ದೀವಿ. ಟೋಟಲಿ ಮರ್ಕಲ್ ಗ್ರಾಮ ಪಂಚಾಯತ್ ಬೀದರ್ ನಗರಕ್ಕೆ ಹೊಂದ್ಕೊಂಡದ. ನಗರದ ವ್ಯಾಪ್ತಿಯಲ್ಲಿ ಈಗಾಗಲೇ ನಿವೇಶನಗಳಿರ್ತಾವ, ಎನ್ಎ ಮಾಡ್ತಾರ, ಭೂ ಪರಿವರ್ತನೆ ಮಾಡ್ತಾರ. ಅದ್ರಲ್ಲಿ ಸಾಕಷ್ಟು ಸುಮಾರು ಗ್ರಾಮ ಪಂಚಾಯತ್ ಸದಸ್ಯರೊಂದಿಗೆ ಚರ್ಚಿಸಿದ ಸುಮಾರು 10,000ಕ್ಕೂ ಅಧಿಕ ಡಿಜಿಟಲ್ ಖಾತೆಗಳನ್ನ ತೆಗೆದಿದ್ದಾರೆ. 16ನೇ ಹಣಕಾಸು ಇರಬಹುದು, 911 ಇರಬಹುದು, ಈ ರೀತಿ ಸಾಕಷ್ಟು ಅವ್ಯವಹಾರ ಮಾಡಿದ್ದಾರೆ ಅಂತ ಹೇಳಿ ಖುದ್ದು ಗ್ರಾಮ ಪಂಚಾಯತ್ ಸದಸ್ಯರು ಆರೋಪಿಸ್ತಾ ಇದ್ದಾರೆ. ನೋಡಬಹುದು, ನೀವು ಗ್ರಾಮ ಪಂಚಾಯತಿಯಲ್ಲಿದ್ದೀವಿ. ಗ್ರಾಮ ಪಂಚಾಯತ್ ಎಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋರ ಆ ಪಂಚಾಯತ್ ವ್ಯಾಪ್ತಿ ಬರಂತ ಹಳ್ಳಿಗಳು ಅಭಿವೃದ್ಧಿ ಆಗ್ತಾವ. ಜನರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸೋ ಕುಡಿಯೋ ನೀರು ಇರ್ಬೋದು, ರಸ್ತೆಗಳಿರ್ಬೋದು, ಚರಂಡಿ ಇರ್ಬೋದು, ಇಂಥ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಬೇಕಾದಂತ ಹೊಣೆ ನಿಜಕ್ಕೂ ಗ್ರಾಮ ಪಂಚಾಯತಿಗಳಿಗೆ ಇರುತ್ತೆ. ಅದರ ಮರ್ಕಲ್ ಗ್ರಾಮ ಪಂಚಾಯತಿ ಏನ್ ಪಿಡಿಒ ಇದ್ದಾರೆ, ಆ ಪಿಡಿಒ ಸಾಕಷ್ಟು ಭ್ರಷ್ಟಾಚಾರ ಮಾಡಿದಾರ ಅಂತ ಹೇಳಿ ಏನ್ ಗ್ರಾಮಸ್ಥರು ಹೇಳ್ತಾ ಇಲ್ಲ. ಜನರಿಂದ ಜನರಿಗೋಸ್ಕರ ಆಯ್ಕೆ ಆದಂತ ಜನಪ್ರತಿನಿಧಿಗಳಿರ್ತಾರ, ಗ್ರಾಮ ಪಂಚಾಯತ್ ಸದಸ್ಯರು ಇರ್ತಾರ, ಅವರೇ ಖುದ್ದು ಎಲ್ಲೋ ಒಂದ್ ಕಡೆ ಗೊತ್ತಾ ಆರೋಪಿಸ್ತಾ ಇದ್ದಾರ ಅಂತ ಹೇಳ್ಬಹುದು. ಟೋಟಲಿ ನಮ್ ಗಮನಕ್ಕೆ ತರಲಾರ್ದೆ, ನಮ್ದು ಏನು ಹೇಳಿ ಕೇಳಲಾರ್ದೆ ಒಂದ್ ಸೈಡ್ ಆಡಳಿತ ನಡೆಸಿ ಗೊತ್ತಂದ್ರೆ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ದಾರೆ. ಸಾಕಷ್ಟು ಸಿಎ ಸೈಟ್ ಗಳಿರ್ತಾವ. ಅಂದ್ರೆ ಒಂದು ಎನ್ಎ ಆಗ್ತು, ಒಂದು ಭೂ ಪರಿವರ್ತನೆ ಆಯ್ತು, ಅಲ್ಲಿ ಡೆವಲಪ್ಮೆಂಟ್ ಆದಾಗ ಸಿಎ ಸೈಟ್ ಅಂತ ಇರ್ತಾವ. ಸಿಎ ಸೈಟ್ ಸೇರಿದಂತೆ ಸಾಕಷ್ಟು ಇಲ್ಲಿಗಲ್ ಆಗಿ ಡಿಜಿಟಲ್ ಖಾತೆಗಳನ್ನ ತೆಗೆದಿದ್ದಾರ ಆ ಪಿಡಿಒ ಅವರು ಅಂತ ಹೇಳಿ ಅವ್ರ ಸದಸ್ಯರು ಆರೋಪಿಸ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾ ಪಂಚಾಯತ್ ಸಿಒ ಸೇರಿದಂತೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಇದ್ದರೂ ಕೂಡ ಎಲ್ಲೋ ಒಂದ್ ಕಡೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಕ ಜಿಲ್ಲಾಡಳಿತ ಹಿಂದೇಟ್ ಹಾಕ್ತಾ ಇದೆಯಾ ಎಂಬ ಚರ್ಚೆ ಏನಂದ್ರೆ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಈಗಲಾದರೂ ಈಗಾಗಲೇ ಮರ್ಕಲ್ ಗ್ರಾಮ ಪಂಚಾಯತಿಯಲ್ಲಿ ನಿಜಕ್ಕೂ ನಡೆದಿದೆ ಎನ್ನಲಾಗಿರುವ ಭ್ರಷ್ಟಾಚಾರದ ಕುರಿತು ಸಂಬಂಧಪಟ್ಟಂತ ಅಧಿಕಾರಿಗಳು ಕಠಿಣ ಕ್ರಮಕ್ಕೆ ಮುಂದಾಗ್ತಾರ. ಟೋಟಲಿ ಒಂದು ಪಂಚಾಯತಿಯಲ್ಲಿ ಈ ರೀತಿ ಹಿರಿಯ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಂಡರ ಜಿಲ್ಲೆಯ 168 ಗ್ರಾಮ ಪಂಚಾಯತಿಗಳಿವೆ. ಇತರೆಡೆ ಅಧಿಕಾರಿಗಳೆಲ್ಲ ಒಂದ್ ಕಡೆ ಅಲರ್ಟ್ ಆಗಿ ಜನರ ಪರ ಕೆಲಸ ಮಾಡ್ತಾರ ಎಂಬುದು ಒತ್ತಾಯ ಅಭಿಪ್ರಾಯ ಜನರದಾಗದ ಅಂತ ಹೇಳ್ಬಹುದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ನಕಲಿ ಖಾತೆಗಳನ್ನ ಒಬ್ಬ ಪಿಡಿಒ ತೆರೆದಿದ್ದಾನೆ. ಬೀದರ್ನಲ್ಲಿ ನಡೆದಿರುವಂತಹ ಘಟನೆ ಇದು. ನಕಲಿ ಖಾತೆಗಳನ್ನ ಸುಮಾರು ಸಾವಿರಾರು ಖಾತೆಗಳನ್ನ ಈ ಪಿಡಿಒ ತೆರೆದಿದ್ದಾನೆ. ಅನೇಕ ಯೋಜನೆಗಳ ಲಾಭವನ್ನ ಪಡೆಯೋದಕ್ಕೆ, ಅದರ ಜೊತೆಯಲ್ಲಿ ಬೇರೆ ಬೇರೆ ಕಾರಣಗಳಿಗಾಗಿ ಈ ನಕಲಿ ಡಿಜಿಟಲ್ ಖಾತೆಗಳನ್ನ ಪಿಡಿಒ ತೆರೆದಿದ್ದಾನೆ ಅನ್ನುವಂಥ ಮಾಹಿತಿ. ಹಲವು ಯೋಜನೆಗಳ ಅನುದಾನದಲ್ಲಿ ಪಿಡಿಒ ಅಕ್ರಮ ಮಾಡಿದ್ದಾನೆ ಅನ್ನುವಂಥ ಆರೋಪ ಕೂಡ ಈತನ ವಿರುದ್ಧ ಕೇಳಿ ಬರ್ತಾ ಇದೆ. 4 ವರ್ಷದಲ್ಲಿ ಈತ ತೆರೆದಿರುವಂತಹ ನಕಲಿ ಡಿಜಿಟಲ್ ಖಾತೆ ಎಷ್ಟು ಗೊತ್ತಾ? 10,000 ನಕಲಿ ಡಿಜಿಟಲ್ ಖಾತೆಗಳನ್ನ ತೆರೆದಿದ್ದಾನೆ. ಮರಕಲ ಗ್ರಾಮ ಪಂಚಾಯತ್ನ ಪಿಡಿಒ ಆತ ಮಾಡಿದ್ದೇ ಕೆಲಸ, ಆಡಿದ್ದೇ ಆಟ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. ಹಲವು ಯೋಜನೆಗಳ ಅನುದಾನದಲ್ಲಿ ಈತ ಅಕ್ರಮವನ್ನ ಮಾಡಿದ್ದಾನೆ ಅನ್ನುವಂಥ ಆರೋಪವನ್ನ ಉಮೇಶ್ ಜಾಬಾ ಈತನ ವಿರುದ್ಧ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರು ಮಾಡ್ತಾ ಇದ್ದಾರೆ. ಸಿಎ ಸೈಟ್ ಸೇರಿ ಹಲವು ಅಕ್ರಮಗಳನ್ನ ಮಾಡುವ ಮೂಲಕ ಈತ ಲೂಟಿ ಮಾಡಿದ್ದಾನೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಕಂಡಿರುವ ಕನಸು ಈಗಾಗಲೇ ಹಳ್ಳಿಗಳ ಅಭಿವೃದ್ಧಿ ಅದರ ದೇಶ ಅಭಿವೃದ್ಧಿ ಅಂತ ಹೇಳ್ತಾರೆ. ಹಳ್ಳಿಗಳ ಅಭಿವೃದ್ಧಿಗೋಸ್ಕರ ಪ್ರತಿ ಏನದಂದ್ರೆ ಗ್ರಾಮಗಳಲ್ಲಿ ಅಲ್ಲಲ್ಲಿ ಗ್ರಾಮ ಪಂಚಾಯತಿಗಳಿರ್ತಾವ. ಅದ್ರ ಬೀದರ್ನ ಮರ್ಕಲ್ ಗ್ರಾಮ ಪಂಚಾಯತಿ ಕೂಡ ಈಗಾಗಲೇ ಗ್ರಾಮ ಪಂಚಾಯತ್ ಇದೆ. ಅದ್ರೆಲ್ಲ ಒಂದ್ ಕಡೆ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಹೇಳಿ ಖುದ್ದು ಗ್ರಾಮ ಪಂಚಾಯತಿನ ಮಾಜಿ ಸದಸ್ಯರು ಇರ್ತಾರ ಅವರೇ ಆರೋಪಿಸ್ತಾ ಇದ್ದಾರೆ. ನೋಡಬಹುದು, ನೀವು ಈಗಾಗಲೇ ನಾವು ಮರ್ಕಲ್ ಗ್ರಾಮ ಪಂಚಾಯತ್ ಇದ್ದೀವಿ. ಟೋಟಲಿ ಮರ್ಕಲ್ ಗ್ರಾಮ ಪಂಚಾಯತ್ ಬೀದರ್ ನಗರಕ್ಕೆ ಹೊಂದ್ಕೊಂಡದ. ನಗರದ ವ್ಯಾಪ್ತಿ
ವ್ಯಾಪ್ತಿಯಲ್ಲಿ ಈಗಾಗಲೇ ನಿವೇಶನಗಳಿರ್ತಾವ, ಏನ್ ಎನ್ನೆ ಮಾಡ್ತಾರ, ಏನ್ ಭೂ ಪರಿವರ್ತನೆ ಮಾಡ್ತಾರ, ಅದ್ರಲ್ಲಿ ಸಾಕಷ್ಟು ಸುಮಾರು ಗ್ರಾಮ ಪಂಚಾಯತ್ ಸದಸ್ಯರೊಂದಿಗೆ ಚರ್ಚಿಸದೆ ಸುಮಾರು 10,000ಕ್ಕೂ ಅಧಿಕ ಡಿಜಿಟಲ್ ಖಾತೆಗಳನ್ನ ತೆಗೆದಿದ್ದಾರೆ. 16ನೇ ಹಣಕಾಸು ಇರಬಹುದು, 911 ಇರಬಹುದು, ಈ ರೀತಿ ಸಾಕಷ್ಟು ಅವ್ಯವಹಾರ ಮಾಡಿದ್ದಾರೆ ಅಂತ ಹೇಳಿ ಖುದ್ದು ಗ್ರಾಮ ಪಂಚಾಯತ್ ಸದಸ್ಯರು ಆರೋಪಿಸ್ತಾ ಇದ್ದಾರೆ. ನೋಡಬಹುದು, ನೀವು ಗ್ರಾಮ ಪಂಚಾಯತಿಯಲ್ಲಿ ಇದ್ದೀವಿ. ಗ್ರಾಮ ಪಂಚಾಯತ್ ಎಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋರ ಆ ಪಂಚಾಯತ್ ವ್ಯಾಪ್ತಿ ಬರುವಂತಹ ಹಳ್ಳಿಗಳು ಅಭಿವೃದ್ಧಿ ಆಗ್ತಾವ. ಜನರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸೋ ಕುಡಿಯೋ ನೀರು ಇರ್ಬೋದು, ರಸ್ತೆಗಳಿರ್ಬೋದು, ಚರಂಡಿ ಇರ್ಬೋದು, ಇಂಥ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಬೇಕಾದಂತ ಹೊಣೆ ನಿಜಕ್ಕೂ ಗ್ರಾಮ ಪಂಚಾಯತಿಗಳಿಗೆ ಇರ್ತದ. ಮರ್ಕಲ್ ಗ್ರಾಮ ಪಂಚಾಯತಿ ಏನ್ ಪಿಡಿಒ ಇದ್ದಾರೆ, ಆ ಪಿಡಿಒ ಸಾಕಷ್ಟು ಭ್ರಷ್ಟಾಚಾರ ಮಾಡಿದಾರ ಅಂತ ಹೇಳಿ ಏನ್ ಗ್ರಾಮಸ್ಥರು ಹೇಳ್ತಾ ಇಲ್ಲ. ಜನರಿಂದ ಜನರಿಗೋಸ್ಕರ ಆಯ್ಕೆ ಆದಂತ ಜನಪ್ರತಿನಿಧಿಗಳು ಇರ್ತಾರ, ಗ್ರಾಮ ಪಂಚಾಯತ್ ಸದಸ್ಯರು ಇರ್ತಾರ, ಅವರೇ ಖುದ್ದು ಎಲ್ಲೋ ಒಂದ್ ಕಡೆ ಗೊತ್ತಾ ಆರೋಪಿಸ್ತಾ ಇದ್ದಾರ ಅಂತ ಹೇಳ್ಬಹುದು. ಟೋಟಲಿ ನಮ್ ಗಮನಕ್ಕೆ ತರಲಾರ್ದೆ, ನಮ್ದು ಏನು ಹೇಳಿ ಕೇಳಲಾರ್ದೆ ಒಂದ್ ಸೈಡ್ ಆಡಳಿತ ನಡೆಸಿ ಗೊತ್ತೇನಂದ್ರ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡಿದಾರ. ಸಾಕಷ್ಟು CA ಸೈಟ್ ಗಳಿರ್ತಾವ, ಅಂದ್ರೆ ಒಂದು ಎನ್ನೆ ಆಗ್ತು, ಒಂದು ಭೂ ಪರಿವರ್ತನೆ ಆಯ್ತು, ಅಲ್ಲಿ ಡೆವಲಪ್ಮೆಂಟ್ ಆದಾಗ CA ಸೈಟ್ ಅಂತ ಇರ್ತಾವ. CA ಸೈಟ್ ಸೇರಿದಂತೆ ಸಾಕಷ್ಟು ಇಲ್ಲಿಗಲ್ ಆಗಿ ಡಿಜಿಟಲ್ ಖಾತೆಗಳನ್ನ ತೆಗೆದಿದಾರ ಆ ಪಿಡಿಒ ಅವರು ಅಂತ ಹೇಳಿ ಅವ್ರ ಸದಸ್ಯರು ಆರೋಪಿಸ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾ ಪಂಚಾಯತ್ CO ಸೇರಿದಂತೆ ಹಿರಿಯ ಅಧಿಕಾರಿಗಳ ಗಮನಕ್ಕಿದ್ರು ಕೂಡ ಎಲ್ಲೋ ಒಂದ್ ಕಡೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಕ ಜಿಲ್ಲಾಡಳಿತ ಹಿಂದೇಟ್ ಹಾಕ್ತಾ ಇದೆಯಾ ಎಂಬ ಚರ್ಚೆ ಏನಂದ್ರೆ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಈಗಲಾದರೂ ಈಗಾಗಲೇ ಮರ್ಕಲ್ ಗ್ರಾಮ ಪಂಚಾಯತಿಯಲ್ಲಿ ನಿಜಕ್ಕೂ ನಡೆದಿದೆ ಎನ್ನಲಾಗಿರುವ ಭ್ರಷ್ಟಾಚಾರದ ಕುರಿತು ಸಂಬಂಧಪಟ್ಟಂತ ಅಧಿಕಾರಿಗಳು ಕಠಿಣ ಕ್ರಮಕ್ಕೆ ಮುಂದಾಗ್ತಾರ. ಟೋಟಲಿ ಒಂದು ಪಂಚಾಯತಿಯಲ್ಲಿ ಈ ರೀತಿ ಹಿರಿಯ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಂಡರ ಜಿಲ್ಲೆಯ 168 ಏನು ಗ್ರಾಮ ಪಂಚಾಯತಿಗಳಿವೆ. ಇತರೆಡೆ ಅಧಿಕಾರಿಗಳೆಲ್ಲ ಒಂದ್ ಕಡೆ ಅಲರ್ಟ್ ಆಗಿ ಜನರ ಪರ ಕೆಲಸ ಮಾಡ್ತಾರ ಎಂಬುದು ಒತ್ತಾಯ ಅಭಿಪ್ರಾಯ ಜನರದಾಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮೂಲಭೂತ ಸೌಕರ್ಯ ಕಲ್ಪಿಸೋ ಕುಡಿಯೋ ನೀರು ಇರ್ಬೋದು, ರಸ್ತೆಗಳಿರ್ಬೋದು, ಚರಂಡಿ ಇರ್ಬೋದು, ಇಂಥ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಬೇಕಾದಂತ ಹೊಣೆ ನಿಜಕ್ಕೂ ಗ್ರಾಮ ಪಂಚಾಯತಿಗಳಿಗೆ ಇರ್ತದ. ಮರ್ಕಲ್ ಗ್ರಾಮ ಪಂಚಾಯತಿ ಏನ್ ಪಿಡಿಒ ಇದ್ದಾರೆ, ಆ ಪಿಡಿಒ ಸಾಕಷ್ಟು ಭ್ರಷ್ಟಾಚಾರ ಮಾಡಿದಾರ ಅಂತ ಹೇಳಿ ಏನ್ ಗ್ರಾಮಸ್ಥರು ಹೇಳ್ತಾ ಇಲ್ಲ. ಜನರಿಂದ ಜನರಿಗೋಸ್ಕರ ಆಯ್ಕೆ ಆದಂತ ಜನಪ್ರತಿನಿಧಿಗಳು ಇರ್ತಾರ, ಗ್ರಾಮ ಪಂಚಾಯತ್ ಸದಸ್ಯರು ಇರ್ತಾರ, ಅವರೇ ಖುದ್ದು ಎಲ್ಲೋ ಒಂದ್ ಕಡೆ ಗೊತ್ತಾ ಆರೋಪಿಸ್ತಾ ಇದ್ದಾರ ಅಂತ ಹೇಳ್ಬಹುದು. ಟೋಟಲಿ ನಮ್ ಗಮನಕ್ಕೆ ತರಲಾರ್ದೆ, ನಮ್ದು ಏನು ಹೇಳಿ ಕೇಳಲಾರ್ದೆ ಒಂದ್ ಸೈಡ್ ಆಡಳಿತ ನಡೆಸಿ ಗೊತ್ತೇನಂದ್ರ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡಿದಾರ. ಸಾಕಷ್ಟು CA ಸೈಟ್ ಗಳಿರ್ತಾವ, ಅಂದ್ರೆ ಒಂದು ಎನ್ನೆ ಆಗ್ತು, ಒಂದು ಭೂ ಪರಿವರ್ತನೆ ಆಯ್ತು, ಅಲ್ಲಿ ಡೆವಲಪ್ಮೆಂಟ್ ಆದಾಗ CA ಸೈಟ್ ಅಂತ ಇರ್ತಾವ. CA ಸೈಟ್ ಸೇರಿದಂತೆ ಸಾಕಷ್ಟು ಇಲ್ಲಿಗಲ್ ಆಗಿ ಡಿಜಿಟಲ್ ಖಾತೆಗಳನ್ನ ತೆಗೆದಿದಾರ ಆ ಪಿಡಿಒ ಅವರು ಅಂತ ಹೇಳಿ ಅವ್ರ ಸದಸ್ಯರು ಆರೋಪಿಸ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾ ಪಂಚಾಯತ್ CO ಸೇರಿದಂತೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಕ ಜಿಲ್ಲಾಡಳಿತ ಹಿಂದೇಟ್ ಹಾಕ್ತಾ ಇದೆಯಾ ಎಂಬ ಚರ್ಚೆ ಏನಂದ್ರೆ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಈಗಲಾದರೂ ಈಗಾಗಲೇ ಮರ್ಕಲ್ ಗ್ರಾಮ ಪಂಚಾಯತಿಯಲ್ಲಿ ನಿಜಕ್ಕೂ ನಡೆದಿದೆ ಎನ್ನಲಾಗಿರುವ ಭ್ರಷ್ಟಾಚಾರದ ಕುರಿತು ಸಂಬಂಧಪಟ್ಟಂತ ಅಧಿಕಾರಿಗಳು ಕಠಿಣ ಕ್ರಮಕ್ಕೆ ಮುಂದಾಗ್ತಾರ. ಟೋಟಲಿ ಒಂದು ಪಂಚಾಯತಿಯಲ್ಲಿ ಈ ರೀತಿ ಹಿರಿಯ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಂಡರ ಜಿಲ್ಲೆಯ 168 ಏನು ಗ್ರಾಮ ಪಂಚಾಯತಿಗಳಿವೆ. ಇತರೆಡೆ ಅಧಿಕಾರಿಗಳೆಲ್ಲ ಒಂದ್ ಕಡೆ ಅಲರ್ಟ್ ಆಗಿ ಜನರ ಪರ ಕೆಲಸ ಮಾಡ್ತಾರ ಎಂಬುದು ಒತ್ತಾಯ ಅಭಿಪ್ರಾಯ ಜನರದಾಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.